ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಫ್ರೈಡೇ. ಸೊ ಇವತ್ತು ಮೂವಿ ರಿವ್ಯೂ ಮಾಡೋವಂಥ ದಿನ. ಲೈಕ್ ಮೂವಿ ಸೀರೀಸು ಈ ಥರ ರಿವ್ಯೂಸ್ ಕೊಡ್ತಾ ಇರ್ತೀನಿ. ಸೊ ಯಾವ್ದು ಚೆನ್ನಾಗಿರುತ್ತೋ ಅದನ್ನು ದಿ ಬೆಸ್ಟ್ ಮೂವೀಸು ಸೀರೀಸ್ನ ರೆಫರ್ ಮಾಡ್ತಾ ಇರ್ತೀನಿ. ಸೊ ಫ್ರೈಡೇ ರೆಫರ್ ಮಾಡೋದ್ರಿಂದ ನೀವು ಸ್ಯಾಟರ್ಡೆ ಸಂಡೇ ಫ್ರೀ ಇರ್ತೀರ, ನಿಮ್ಮ ಶೆಡ್ಯೂಲ್ಸ್ ಫ್ರೀ ಇರುತ್ತೆ, ಆವಾಗ ನೀವು ನೋಡ್ಬೋದು ಮೂವಿನ ಅಂತ. ಸೊ ಇವತ್ತಿನ ಮೂವಿ ಬಂದ್ಬಿಟ್ಟು ಡೆಕಾಯ್ಟ್ ಅಂತ, ಈ ಲವ್ ಸ್ಟೋರಿ ಅಂತ ಮೂವಿ ಇದು. ಸೊ ಇದ್ರ ಒರಿಜಿನಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ತೆಲುಗು. ಸೊ ಇದು ಕನ್ನಡ, ತೆಲುಗು, ತಮಿಳು ಎಲ್ಲ ಲ್ಯಾಂಗ್ವೇಜಲ್ಲಿ, ಮಲಯಾಳಂ ಎಲ್ಲ ಲ್ಯಾಂಗ್ವೇಜಸಲ್ಲೂ ಇದೆ. ಸೊ ಆರಾಮಾಗಿ ನೋಡ್ಬೋದು. ಸೊ ಗೈಸ್, ಈ ಮೂವಿ ನೆಕ್ಸ್ಟ್ ಲೆವೆಲ್ ಮೂವಿ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಎಲ್ಲೂ ಬೋರ್ ಹಿಡಿಯಲ್ಲ. ಮೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡೋಂಗಿಲ್ಲ, ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇನೂ ಚೆನ್ನಾಗಿದೆ, ಸ್ಟೋರಿ ಸೂಪರಾಗಿದೆ. ಸೊ ಆರಾಮಾಗಿ ಎಲ್ಲೂ ಬೋರ್ ಇಡ್ಸಲ್ಲ, ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೀರ ಮೂವಿನ. ಸೊ ಇದು ಬಂದು ಆಲ್ಮೋಸ್ಟ್ ಹೆಸರಲ್ಲೇ ಇದೆ ಲವ್ ಸ್ಟೋರಿ ಅಂತ, ಲವ್ ಸ್ಟೋರಿ ಮೂವಿ. ಸೊ ಲವ್ ಮಾಡಿ ಯಾವುದೋ ಒಂದು ಇದರಲ್ಲಿ ಲಾಕ್ ಆಗಿ, ಲೈಕ್ ಜೈಲಿಗೆ ಹೋಗಿ ಜೈಲಲ್ಲಿ ಒಂದು ನರಕ ಅನುಭವಿಸ್ಕೊಂಡು ವಾಪಸ್ ಬಂದು, ಅದಾದಮೇಲೆ ಯಾವ ಥರ ಸ್ಟೋರಿ ರನ್ ಆಗುತ್ತೆ, ಅವ್ನು ಯಾವ ಥರ ರಿವೆಂಜ್ ತೀರಿಸ್ಕೊತಾನೆ ಅಂತ. ಬಟ್ ಆ ರಿವೆಂಜು ಹೆಂಗೆ ತಿರ್ಗಾ ಲವ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದೊಂದು ಕ್ಲೀನಾಗಿ ತೋರಿಸಿದ್ದಾರೆ. ಅದಾದಮೇಲೆ ಮೇಕಿಂಗ್ ವೈಸು ತುಂಬ ಸೂಪರಾಗಿದೆ ಗೈಸ್. ಇವರಿಬ್ಬರು ಮಧ್ಯದಲ್ಲಿ ಯಾರೋ ಒಬ್ಬ ಆಟ ಆಡಿರ್ತಾನೆ. ಸೊ ಅವಳನ್ನ ಮದುವೆ ಆಗಬೇಕು ಅನ್ನೋಕ್ಕೋಸ್ಕರ ಆಟ ಆಡಿರ್ತಾನೆ. ಸೊ ಆಟ ಆಡಿ ಅವನಿಂದ ಇವ್ರ ತಂಗಿ ಲೈಫ್ ಹಾಳಾಗೋಗಿರುತ್ತೆ, ಹೀರೋವ್ರ ತಂಗಿ ಲೈಫ್ ಹಾಳಾಗೋಗಿರುತ್ತೆ. ಸೊ ಅದು ಇವನ ತಲೆ ಮೇಲಾಗಿ ಕೇಸು. ಆ ಕೇಸಿಂದ ಅವನು ಸ್ಟೇಷನ್ಗೆ ಹೋಗಿ ಜೈಲಲ್ಲಿ ಇದು ಕಷ್ಟ ಅನುಭವಿಸ್ಕೊಂಡು, ಅದಾದಮೇಲೆ ಬಂದು ರಿವೆಂಜ್ ತೀರಿಸ್ಕೋಬೇಕಾದ್ರೆ ರಿವೀಲ್ ಆಗೋದು. ಸೊ ಅವ್ನು ಎಂತಕ್ಕೆ ಜೈಲಿಗೆ ಹೋದ, ಯಾರು ತಪ್ಪು, ಇದೆಲ್ಲ ಅವ್ರ ಹೆಂಡ್ತಿಗೆ ರಿವೀಲ್ ಆಗೋದು, ಅಂದರೆ ಹೀರೋಯಿನಿಗೆ ರಿವೀಲ್ ಆಗೋದು. ಹೀರೋಯಿನ್ ಆದಮೇಲೆ ರಿವೀಲ್ ಆದಮೇಲೆ ಅವಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ. ಸೊ ರಿಯಾಕ್ಟ್ ಮಾಡಾದ್ಮೇಲೆ ಏನು ಡಿಸಿಷನ್ ತಗೋತಾಳೆ. ಸೊ ಹೀರೋ ಲಾಸ್ಟಲ್ಲಿ ಏನಾದ, ಬದುಕದ್ನ ಸತ್ತೋದ್ನ, ಒಂಥರ ನೆಕ್ಸ್ಟ್ ಲೆವೆಲಲ್ಲಿ ಹೋಗಿದೆ ಗೈಸ್ ಮೂವಿ. ಫಸ್ಟು ಸ್ಟಾರ್ಟಿಂಗು ಹೀರೋ ಜೈಲಿಂದ ತಪ್ಪಿಸ್ಕೊಂಡಾಗ ಪೊಲೀಸೆಲ್ಲ ಹುಡುಕ್ತಾ ಇರ್ತಾರೆ. ಓಕೆ, ಇವನ್ನ ಲಾಕ್ ಮಾಡಬೇಕು, ಎನ್ಕೌಂಟ್ರು ಮಾಡೋ ಸ್ಟೇಜ್ಗೆ ಹೋಗಿರ್ತಾರೆ. ಬಟ್ ಅವ್ನ ಸ್ಟೋರಿ ಬ್ಯಾಕ್ಗ್ರೌಂಡ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಅಂದರೆ ಅವನು ಸಿಗದೇ ಇರಬೇಕಾದಾಗ ಏನಾಗುತ್ತೆ, ಕ್ಯಾಶುವಲ್ ಆಗಿ ಪೊಲೀಸರು ಬುಡದಿಂದ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ, ಅವ್ನು ಬ್ಯಾಕ್ಗ್ರೌಂಡ್ ಹುಡಿಕೊಂಡು ಹೋಗಿ ಅಲ್ಲೋಗಿರ್ತಾನೆ, ಅಲ್ಲಿಂದ ಸ್ಟೋರಿ ಕಲೆಕ್ಟ್ ಮಾಡ್ಕೊಂಡು ಅವ್ನು ಎಂತಕ್ಕೆ ಜೈಲಿಗೆ ಬಂದ, ಅವ್ನು ಏನು ಯಾವ ಥರ ಅಂತ ಅವ್ರು ಕೇಳಿರೋದೇ ಒಂದು, ಜೈಲಲ್ಲಿ ಬರ್ದಿರೋದೇ ಒಂದು, FIR ಕಾಪಿಲಿ ಬರ್ದಿರೋದೇ ಒಂದು, ಅಲ್ಲಿ ನಡೆದಿರೋ ಸ್ಟೋರಿನೇ ಬೇರೆ ಆಗಿರುತ್ತೆ. ಸೊ ಒಂದೊಂದೇ ಲಿಂಕ್ ಹುಡಿಕೊಂಡು ಹೋಗೋ ಥರ. ಸೊ ಹೋಗಾದ್ಮೇಲೆ ಪೊಲೀಸರು ಹೆಂಗೆ ಇವನಿಗೆ ಸಪೋರ್ಟ್ ಮಾಡ್ತಾರೆ, ಯಾವ ಥರ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲ ಪೊಲೀಸರು ಒಂದೇ ಥರ ಇರಲ್ಲ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದಾದಮೇಲೆ ಮೂವಿ ಹೋಗ್ತಾ ಗೈಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ನಿಮಗೆಲ್ಲೂ ಬೋರ್ ಇಡ್ಸಲ್ಲ ಗೈಸ್. ಸೊ ಇದು ನನ್ನ ಗ್ಯಾರಂಟಿ. ಸೊ ಆರಾಮಾಗಿ ನೋಡ್ಬೋದು. ಇದು ಬಂದು ಪ್ರೈಮಲ್ಲಿದೆ ಗೈಸ್. ಪ್ರೈಮಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡು ನೋಡಿ. ಸೊ ನಾನು ಎಲ್ಲ ಎಲ್ಲ ವೀಡಿಯೋಸಲ್ಲೂ ನಾನು ಹೇಳೋದು ಒಂದೇ, ದಯವಿಟ್ಟು ಪೈರಸಿನ ಸ್ಟಾಪ್ ಮಾಡಿ. ಸೊ ಯಾವುದೋ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡೋದು, ಯಾವುದೋ ಲಿಂಕ್ ಯೂಸ್ ಮಾಡಿ ಮೂವಿ ನೋಡೋದು, ಇದನ್ನು ತುಂಬ ಡೇಂಜರು. ಮಜಾ ಮಾಡ್ಬೋದು, ಫ್ರೀಯಾಗಿ ಸಿಗುತ್ತೆ, ಓಕೆ ಫೈನ್, ನಾನು ಒಪ್ಕೊತೀನಿ. ಅದೆಷ್ಟು ಡೇಂಜರು ಅಂದರೆ, ಕೆಲವೊಂದು ಲಿಂಕ್ಸು ನಿಮ್ಮ ಸೇಫ್ಟಿನೇ ಹಾಳು ಮಾಡಿಬಿಡುತ್ತೆ. ಅಂದರೆ ನಿಮ್ಮ ಸೆಕ್ಯೂರಿಟಿ, ನಿಮ್ಮ ಸೇಫ್ಟಿ, ನಿಮ್ಮ ಪರ್ಸ್ನಲ್ ಲೈಫ್ನೇ ಹಾಳು ಮಾಡಿಬಿಡುತ್ತೆ. ಸೊ ಈ ರೀತಿ ಎಲ್ಲ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಥರ ಒಂದೇ ಒಂದು ಮೂವಿ ಲಿಂಕಿಂದ ಏನೋ ನೀವು 500-600 ರೂಪಾಯಿ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಹೋಗಿ ಲಾಕ್ ಆಗಿಬಿಡಿ. ಅದಾದಮೇಲೆ ಏನು ಪರ್ ಮೂವಿಗೆ ನೀವು ಪೇ ಮಾಡ್ತಾರಲ್ಲ, ಪರ್ ಮೂವಿಗೆ 500-600 ಅಂದರೆ ಓಕೆ ಫೈನ್ ಅಂತ ಅನ್ಬೋದು. ನೀವು ಒಂದು ತಿಂಗಳು ಸಬ್ಸ್ಕ್ರಿಪ್ಷನ್ ತಗೋತೀರ. ಸೊ ಆಲ್ಮೋಸ್ಟ್ ಒಂದು ದಿನಕ್ಕೊಂದೊಂದು ಮೂವಿ ನೋಡಿದ್ರು 30 ಮೂವಿ ಆಗ್ತದೆ, ವಾರಕ್ಕೊಂದು ಮೂವಿ ನೋಡಿದ್ರು 4 ಮೂವಿ ಆರಾಮಾಗಿ ನೋಡ್ಬೋದು. ಸೊ ಥಿಯೇಟ್ರಿಗೆ ಹೋಗಿ ನೀವು ಮೂವಿಗೆ 300-400 ಟಿಕೆಟ್ ಕೊಟ್ಟು ತಗೊಂಡು, ಅದಾದ್ಮೇಲೆ ಅಲ್ಲಿ ಸ್ನ್ಯಾಕ್ಸ್ ತಿನ್ನೋಕ್ಕೆ 1,000-2,000 ಖರ್ಚು ಮಾಡ್ತೀರಾ. PVRಗೆ ಹೋದರೆ ನಾರ್ಮಲಾಗಿ ಹೋದ್ರೂ 200-300 ರೂಪಾಯಿ ಖರ್ಚು ಮಾಡ್ತೀರಾ. ಸೊ ಅದೆಲ್ಲ ಸೇರಿಸಿ ಇದಕ್ಕೆ ತಗೊಂಡಾಗ ಏನಾಗುತ್ತೆ, ಇಡೀ ಫ್ಯಾಮಿಲಿ ಕೂತಿ ನೋಡಿ ಎಂಜಾಯ್ ಮಾಡ್ಬೋದು ಆರಾಮಾಗಿ. ಸೊ ಪ್ರೈಮಲ್ಲಿದೆ. ಸೊ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇಲ್ಲಾಂದರೆ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. ಸೊ ಅದರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಮೂವೀಸ್ಗಳಿದೆ, ಆರಾಮಾಗಿ ಸರ್ಚ್ ಮಾಡಿ ನೋಡ್ಬೋದು. ಸೊ ಅದಾದಮೇಲೆ ಮೂವಿ ಪಾರ್ಟಿಗೆ ಬಂದರೆ ನೆಕ್ಸ್ಟ್ ಲೆವೆಲಲ್ಲಿದೆ. ಹೀರೋಯಿನ್ನು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಸೊ ಹೀರೋನು ಕೂಡ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಇದೆ. ಅದಾದಮೇಲೆ ವಿಲನ್ಸು ಅವ್ರದ್ದು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಇದೆ. ಪೊಲೀಸ್ ಬರ್ತಾರೆ, ಪೊಲೀಸ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಇದೆ. ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಅನ್ನೋದಕ್ಕಿಂತ ಎಲ್ಲ ಒಳ್ಳೊಳ್ಳೆ ಆ್ಯಕ್ಟರ್ಸ್ನೇ ಹಾಕೊಂಡು ಮಾಡಿದ್ದಾರೆ ಗೈಸ್. ಯಾರೋ ಹೊಸಬ್ರನ್ನ ಕರ್ಕೊಬಂದು ಮಾಡಿದರೆ ನಾನು ಈ ಥರ ಹೇಳ್ಬೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಸೊ ಎಲ್ಲ
ಎಕ್ಸ್ಪೀರಿಯನ್ಸ್ಡ್ ಇರೋರನ್ನೇ ಕರ್ಕೊಬಂದು ಹಾಕೊಂಡು ಮಾಡಿರೋದು. ಸೊ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಪ್ರೈಮು ಆಲ್ಮೋಸ್ಟು ಸಬ್ಸ್ಕ್ರಿಪ್ಷನ್ ತಗೊಂಡು ಟ್ರೈ ಮಾಡಿ. ಸೊ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದರೆ ವೆಯ್ಟ್ ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಳ್ಳೋವರೆಗೂ. ಸೊ ನಾನು ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಲಿಂಕು, ಇನ್ಸ್ಟಾಗ್ರಾಮ್ ಲಿಂಕು ಅಥವಾ ಇನ್ಸ್ಟಾಗ್ರಾಮ್ ಅಂತೀನಿ, ವೆಬ್ಸೈಟ್ ಲಿಂಕು ಅಥವಾ ಟೆಲಿಗ್ರಾಮ್ ಲಿಂಕು, ಈ ಥರ ಲಿಂಕ್ಗಳನ್ನ ನಾನು ಕೊಡೋಕ್ಕೆ ಇಷ್ಟಪಡಲ್ಲ. ಸೊ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್ ಮೂವಿ. ಸೊ ನೋಡಿ ಏನು ಮಾಡ್ತೀರಾ ಅಂತ. ಬಟ್ ಪೈರೇಸಿನ ಸ್ಟಾಪ್ ಮಾಡಿ. ತುಂಬ ಇವಾಗ ರೀಸೆಂಟಾಗಿ ಒಂದು 2-3 ಕೇಸ್ ಆಗಿದೆ. ಲೈಕ್ ಅವ್ರ ಪ್ರೈವೇಸಿ ಡೇಟಾ ತಗೊಂಡು ಬ್ಲ್ಯಾಕ್ ಮೇಲ್ ಮಾಡೋ ಥರ ಎಲ್ಲ ಹೋಗಿದೆ. ಅದಕ್ಕೋಸ್ಕರ ನಾನು ಹೇಳೋದು ಗೈಸ್, ಇವಾಗ ಏನಾಗುತ್ತೆ, ನೀವು ಅದೊಂದು ಮೂವಿ ನೋಡೋಕ್ಕೋಸ್ಕರ ಅದೊಂದು 500 ರೂಪಾಯಿ ಉಳಿಸ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಆ ಲಿಂಕ್ಗೆ ಜಾಯ್ನ್ ಆಗ್ತೀರಾ. ನೀವು ಸುಮ್ಮನೆ ಅಲೋ ಅಂತ ಕೊಡ್ತೀರಾ. ನೀವು ಏನು ಅಲ್ಲಿ ಕೆಲವೊಬ್ರು ಏನು ಅಂತ ಓದಿಲ್ಲ, ಸುಮ್ಮನೆ ಅಲೋ ಅಂತ ಬಂದಿದ ತಕ್ಷಣ ಅಲೋ ಕೊಡ್ತಾ ಇರ್ತೀರ, ಟ್ಯಾಪ್ ಮಾಡ್ತಾ ಇರ್ತೀರಾ. ಸೊ ಅದರಿಂದನೂ ಆಗ್ಬೋದು. ಸೊ ಅದಾದಮೇಲೆ ಅಲೋ ಅನ್ನೋ ಹಿಂದೆ ನಿಮಗೆ ಕೋಡಿಂಗಲ್ಲಿ ಹ್ಯಾಕಿಂಗ್ ಕೋಡ್ ಹಾಕಿರ್ತಾರೆ. ಸೊ ನಿಮ್ಮ ಕ್ಯಾಮ್ರಾ ಹ್ಯಾಕ್ ಆಗೋದು, ನಿಮ್ಮ ಡೇಟಾಗಳು ಹ್ಯಾಕ್ ಆಗೋದು, ನಿಮ್ಮ ಫೋಟೋಸ್ಗಳು ಹೋಗೋದು, ಈ ಥರ ಎಲ್ಲ ಆಗುತ್ತೆ. ಸೊ ಎಲ್ಲರಿಗೂ ಆಗುತ್ತಾ? ಇಲ್ಲ ಗೈಸ್, 100ರಲ್ಲಿ ಒಬ್ರಿಗೆ ಆಗುತ್ತೆ ಅಂತಲೇ ಇಟ್ಕೊಳ್ಳಿ. ಸೊ 100ರಲ್ಲಿ ನಿಮ್ಮ ಲಕ್ಕು ಒಂದು ಸ್ವಲ್ಪ ಬ್ಯಾಡ್ ಲಕ್ ಆದರೆ ಓಕೆ ಫೈನ್. 100ರಲ್ಲಿ ನೀವೊಬ್ರು ಆಗೋಗಿರ್ತೀರ, ಆ ಒಬ್ಬ ನೀವೇ ಆಗೋಗಿದ್ರೆ ಕಷ್ಟ. ಸೊ ಇದೆಲ್ಲ ಸೇಫ್ಟಿ ಸೆಕ್ಯೂರಿಟಿ. ಅದಾದಮೇಲೆ ಇವಾಗ ಏನು ಅಂದರೆ ಮೊಬೈಲ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಂದು ಮೂಮೆಂಟ್ನು ಕ್ಯಾಪ್ಚರ್ ಮಾಡ್ತಾ ಇರ್ತೀರ. ಸೊ ಯಾವುದೋ ಒಂದು ಫೋಟೋನ, ಆಮೇಲೆ ಇವಾಗ AI ಬಂದಿರೋದ್ರಿಂದ ನಿಮ್ಮ ಫೋಟೋನ ಬೇರೆ ರೀತಿ ಬೇಕಾದರೂ ಕನ್ವರ್ಟ್ ಮಾಡ್ಬೋದು. ಯಾವುದೋ ನೆಕ್ಸ್ಟ್ ಲೆವೆಲ್ಲು ಆ ಥರ ಈ ಥರ ಎಕ್ಸೆಟ್ರಾ ನಿಮಗೆಲ್ಲ ಗೊತ್ತಿರುತ್ತೆ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರ್ತೀರಾ. ಸೊ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಇದ್ದೀರಿ ಅಂದರೆ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರೇ ಇರ್ತೀರಾ. ಸೊ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕಾದ್ರೆ ದಿನ ಒಂದೊಂದು ಈ ಥರ ನೋಡ್ತಾ ಇರ್ತೀರಾ. ಸೊ ಈ ರೀತಿ ಆಗಿದೆ, ಈ ರೀತಿ ಹನಿ ಟ್ರ್ಯಾಪ್ ಆಗಿದೆ, ಈ ರೀತಿ ಫೇಕ್ ಫೋಟೋ ಮಾಡಿದ್ದಾರೆ, ಈ ರೀತಿ ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ ಅಂತ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ನೀವು ಯಾವ ಧೈರ್ಯದ ಮೇಲೆ ಹೋಗಿ ಆ ವೆಬ್ಸೈಟ್ ಅಥವಾ ಯಾವುದೋ ಒಂದು ಟೆಲಿಗ್ರಾಮ್ ಲಿಂಕಿಗೆ ಹೋಗಿ ನೀವು ಹೆಂಗೆ ರಿಸರ್ಚ್ ಮಾಡಿ ಇದು ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಇದನ್ನು ನಿಲ್ಲಿಸಿ ಗೈಸ್, ಇಲ್ಲಿಗೆ ನಿಲ್ಲಿಸಿ. ನನ್ನ ರಿಕ್ವೆಸ್ಟ್ ಇಷ್ಟೇ. ಸೊ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಎಂತ ಕೇಳ್ತೀನಿ, ನಿಮಗೆ ಬೋರ್ ಹಿಡಿಸ್ಬೇಕು, ನನಗೆ ಬೇರೆ ಕಂಟೆಂಟ್ ಇಲ್ಲ ಅಂತಲ್ಲ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಹೇಳಕ್ಕೆ ಎಂತಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ವೀಡಿಯೋನ ಯಾರೋ ಹೊಸೊಬ್ರು 4 ಜನ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಪ್ರತಿಯೊಂದು ವೀಡಿಯೋದಲ್ಲಿ ಇದು ಹೇಳಿದ್ದೀನಿ. ಸೊ ಈ ಡೈಲಾಗ್ನೂ ಹೇಳಿದ್ದೀನಿ, ನಾನು ಒಪ್ಕೊತೀನಿ. ಯಾಕೆ ಅಂದರೆ ಒಳ್ಳೇದನ್ನ 50 ಸತಿ ಅಲ್ಲ 100 ಸತಿ ಹೇಳೋದು ತಪ್ಪಿಲ್ಲ ಗೈಸ್. ಯಾಕಂದರೆ ನನ್ನಿಂದ 4 ಜನ ಚೇಂಜ್ ಆಯ್ತಿದ್ದಾರೆ ಅಂದರೆ ನನಗೊಂಥರ ಖುಷಿ. ಓಕೆ ಫೈನ್, ನನ್ನಿಂದ 4 ಜನ ಮೋಟಿವೇಟ್ ಆಗಿದ್ದಾರೆ, ನನ್ನಿಂದ 4 ಜನ ಚೇಂಜ್ ಆಗಿದ್ದಾರೆ, ನನ್ನಿಂದ 4 ಜನ ಬೇರೆ ಥರ ಇದು ಮಾಡ್ತಿದ್ದಾರೆ, ಬೇರೆ ಥರ ಯೂಸ್ ಮಾಡ್ತಿದ್ದಾರೆ ಅಂತಂದರೆ. ಸೊ ಇವಾಗ ಸೋಷಿಯಲ್ ಮೀಡಿಯಾ ಇವಾಗ ಗೈಸ್, ಇವಾಗ ಒಂದು ಏನು ಹೇಳ್ತೀನಿ ಅಂದರೆ 5-6 ವರ್ಷದ ಮುಂಚೆ ಲೈಕ್ ಸ್ಮಾರ್ಟ್ಫೋನೇ ಇರಲಿಲ್ಲ. ಆವಾಗ ಹ್ಯಾಕಿಂಗು ಗೀಕಿಂಗು ಈ ಥರ ಫೋಟೋಸು ನಿಟ್ರಪ್ ಎಲ್ಲ ಕಡಿಮೆ ಆಗೋಗಿತ್ತು. ಸೊ ಇವಾಗ ಎಲ್ಲ ಸ್ಮಾರ್ಟ್ಫೋನು. ಇವಾಗ ಯಾರನ್ನೇ ನೋಡಿ ಗೈ, ಸಿಂಪಲಾಗಿ ಒಂದು ಹೇಳ್ತೀನಿ, ಯಾರೇ ಒಬ್ಬರು ಮಕ್ಕಳು ಕೂಡ, ಚಿಕ್ಕ ಮಕ್ಕಳು ಕೂಡ ಸ್ಮಾರ್ಟ್ಫೋನ್ ಹಿಡ್ದಿರ್ತಾರೆ. ಸ್ಮಾರ್ಟ್ಫೋನಲ್ಲಿ ಸುಮ್ಮನೆ ಎಲ್ಲಾದರೂ ಹೋದರೆ ಅವ್ರಿಗೇನೋ ಒಂದು ಮೂಮೆಂಟ್ ಕ್ಯಾಪ್ಚರ್ ಮಾಡಬೇಕು ಅಂತ ಪ್ರತಿಯೊಂದು ಮೂಮೆಂಟನ್ನು ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ಅವರು ಒಳ್ಳೆ ರೀತಿಯೇ ಬಳಸ್ತಾ ಇರ್ಬೋದು. ಅವರು ಒಂದು ಹಲೋ ಅಂತ ಟ್ಯಾಪ್ ಮಾಡೋದ್ರಿಂದ ಅದರಿಂದ ಬೇರೆ ಥರನೇ ಎಫೆಕ್ಟ್ ಆಗೋದಿರ್ಬೋದು. ಸೊ ಇವಾಗ ದೊಡ್ಡ ವೆಬ್ಸೈಟ್ ಅವರು ಲಾಕ್ ಕೂಡ ಆಗಿದ್ದಾರೆ. ಬೇಕಾದ್ರೆ ನೀವು ಹೋಗಿ ರಿಸರ್ಚ್ ಮಾಡಿ. ಐಬೊಮ್ಮ, ನಾನು ಬೇಕಾದ್ರೆ ವೆಬ್ಸೈಟ್ ಕೂಡ ಹೇಳ್ತೀನಿ. ಐಬೊಮ್ಮ ವೆಬ್ಸೈಟು ಎಷ್ಟು ಜನ ಯೂಸರ್ಸ್ ಇದ್ದರು ಅಂದರೆ ಅದಕ್ಕೆ ಕೋಟ್ಯಾಂತರ ಜನ ಯೂಸರ್ಸ್ ಇದ್ದರು. ತೆಲುಗು ಮೂವೀಸ್ ಎಲ್ಲ ಅದರಲ್ಲಿ ಫಸ್ಟು ಡೇನೇ ರಿಲೀಸ್ ಆಗೋದು. ಸೊ HD ಕ್ವಾಲಿಟಿನೇ ರಿಲೀಸ್ ಆಗೋದು. ಸೊ ಪ್ರತಿಯೊಂದು ಮೂವೀಸೂ ಕೂಡ ಅದರಲ್ಲಿ ಆರಾಮಾಗಿ ರಿಲೀಸ್ ಆಗೋದು. ಸೊ ಐಬೊಮ್ಮ ಅರೆಸ್ಟ್ ಆಗಿದ್ದಾರೆ. ಸೊ ಓನರ್ ಬಂದು ಅರೆಸ್ಟ್ ಆಗಿದ್ದಾರೆ. ಅವರು ಕೆಲವೊಂದು ಹೇಳಿಕೆಗಳು ಕೊಟ್ಟಿದ್ದಾರೆ. ಹೋಗಿ ನೋಡಿ, ಅದನ್ನು ರಿಸರ್ಚ್ ಮಾಡಿ. ಸೊ ನಿಮ್ಗೆ ರಿಸರ್ಚ್ ಮಾಡಿದಾಗ ನಿಮಗೊಂದಷ್ಟು ಪಾಯಿಂಟ್ಸ್ಗಳು ಸಿಗುತ್ತೆ. ನಾನು ಹೇಳೋದು ಸುಳ್ಳಲ್ಲ ಗೈಸ್, ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು. ಸೊ ಹೋಗಿ ರಿಸರ್ಚ್ ಮಾಡಿದಾಗ ನಿಮಗೆ ಅವಾಗ ಅನಿಸುತ್ತೆ, ಓಕೆ ಫೈನ್, ಈ ಥರ ಎಲ್ಲ ಇದೆಯಾ ಅಂತ. ಸೊ ದಯವಿಟ್ಟು ಸ್ಟಾಪ್ ಪೈರಸಿ ಅಂತ ಹೇಳ್ತಾ, ಸೊ ಇವಾಗ ಮೂವಿಗೆ ಬಂದರೆ ತುಂಬ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್ ಮೂವಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸೊ ದಯವಿಟ್ಟು ಹೋಗಿ ನೋಡಿ. ಪ್ರೈಮಲ್ಲಿದೆ, ಪ್ರೈಮಲ್ಲಿ ಹೋಗಿ ನೋಡಿ. ಸೊ ಥಿಯೇಟ್ರಲ್ಲಿ ಕೆಲವೊಂದು ಮೂವೀಸ್ ಬರುತ್ತೆ, ಅಂದರೆ ಮುಂದಕ್ಕೆ ಹೇಳ್ತಾರೆ, ಕೆಲವೊಂದು ಮೂವೀಸ್ ಬರುತ್ತೆ. ಸೊ ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ, ನಿಮ್ಮ ಟೈಮ್ ಸಿಕ್ಕಿಲ್ಲ ಅಂದರೆ ಆದಷ್ಟು OTT ನೋಡಿ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಥಿಯೇಟ್ರಲ್ಲಿ ಸಿಗೋ ಎಕ್ಸ್ಪೀರಿಯೆನ್ಸು ನಿಮಗೆಲ್ಲೂ ಸಿಗೋಲ್ಲ ಗೈಸ್. ನಿಜ ಹೇಳ್ತೀನಿ, ಒಂದು ಮೂವಿ ನೋಡೋಕ್ಕೆ ಥಿಯೇಟ್ರು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಒಂಥರ ಬೇರೆ ಫೀಲೇ ಇರುತ್ತೆ. ಆ ಸೌಂಡು, ಆ ಎಫೆಕ್ಟ್ಸು, ಆ ವಿಡಿಯೋ, ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡೋ ಮಜಾನೇ ಬೇರೆ. ಇತ್ತೀಚೆಗೆ ಥಿಯೇಟ್ರ್ಗಳು ಕಡಿಮೆ ಆಗ್ತಾ ಬರ್ತಿದೆ. ಸೊ ದಯವಿಟ್ಟು ಎನ್ಕರೇಜ್ ಮಾಡಿ. ಸೊ ನೀವು ಥಿಯೇಟ್ರಿಗೆ ಹೋಗಿ ನೋಡೋದ್ರಿಂದ ಇನ್ನೊಂದು 4 ಥಿಯೇಟ್ರ್ ಐತೆ ಎಕ್ಸ್ಟೆಂಡ್ ಆಗುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಅದಾದಮೇಲೆ ಥಿಯೇಟ್ರಲ್ಲಿ ಆಗಲ್ಲ ನನಗೆ ಸೌಂಡ್, ನಂಗೆ ಸ್ವಲ್ಪ ಅಫಿಷಿಯಲ್ ಬೇಕು ಅಂದರೆ PVRಗಳಿದೆ, PVRಗೆ ಹೋಗಿ ನೋಡಿ. ಸೊ
ಎರಡು ಕಡೆನೂ ನೋಡೋಕ್ಕಾಗಲ್ಲ, ನಾನು ಥಿಯೇಟ್ರು ಎಕ್ಸ್ಪೀರಿಯೆನ್ಸೇ ಮಾಡೋಕ್ಕಾಗಲಿಲ್ಲ, ಮೂವಿ ಅಲ್ಲೇ ತೆಗೆದುಬಿಟ್ಟಿದ್ದಾರೆ ಅಂತಂದರೆ ವೆಯ್ಟ್ ಮಾಡಿಬಿಟ್ಟು ಆರಾಮಾಗಿ ಓ ಟಿ ಟಿಲಿ ನೋಡಿ. ಸೊ ಡೆಕಾಯ್ಡ್ ಬಗ್ಗೆ ಹೇಳ್ತಿಲ್ಲ, ಅದು ಆಲ್ರೆಡಿ ಪ್ರೈಮಲ್ಲಿದೆ, ಸೇಫಾಗಿ ಅದನ್ನ ಹೋಗಿ ನೋಡ್ಬೋದು. ಮುಂದೆ ಬರೋ ರಿಲೀಸ್ ಆಗೋ ಮೂವಿಗಳ ಬಗ್ಗೆ ನಾನು ಹೇಳ್ತಾ ಇರೋದು ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಅಂತ ಹೇಳ್ತೀವಿ. ನಿಲ್ಲಿಸ್ತಾ ಇದ್ದೀವಿ. ಲಾಟ್ಸ್ ಆಫ್ ಟೇಕ್ ಕೇರ್, ಬೈ ಗೈಸ್, ಗುಡ್ ನೈಟ್, ಸೈನಿಂಗ್ ಆಫ್.